ಸರ್ ಇವಾಗ ಡಯಾಲಿಸಿಸ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನನ್ನ ಮನೆ ಪಕ್ಕದ ಮನೆಯಲ್ಲಿ ಒಬ್ಬರಿಗೆ ಕಿಡ್ನಿ ಫೇಲ್ಯೂರ್ ಅಂತ ಡಾಕ್ಟರ್ ಹೇಳಿರ್ತಾರೆ. ಸೊ ಡಯಾಲಿಸಿಸ್ ಮಾಡಿಸುವಂತ ಅವಶ್ಯಕತೆ ಬರುತ್ತೆ. ಬಟ್ ಅವ್ರ ಹತ್ರ ಅಷ್ಟೊಂದು ಫೈನಾನ್ಷಿಯಲ್ ಸಪೋರ್ಟ್ ಇರಲ್ಲ. ಸೊ ಆದ್ರೂ ಮಾಡಿಸ್ತಾ ಇರ್ತಾರೆ. ಒಂದು ಕಂಟಿನ್ಯೂಸ್ ಆಗಿ ಒಂದು 2-3 ವರ್ಷ ಮಾಡಿಸಿದ್ರು. ಆ ನಂತರದಲ್ಲಿ ಅವರು ಜೀವ ಉಳಿಸ್ಕೊಳ್ಳಿಕ್ ಆಗ್ಲಿಲ್ಲ. ಸೊ ಇಲ್ಲಿ ಏನ್ ಸಮಸ್ಯೆ ಆಗಿರ್ಬೋದು? ಅಂದ್ರೆ ಡಯಾಲಿಸಿಸ್ ಮಾಡ್ಕೊಂತಿದ್ರು, ಮಾಡ್ತಾ ಇದ್ರೂನು ಆಗ್ಲಿಲ್ಲ, ಉಳ್ಕೊಳ್ಳಿಲ್ಲ. ಉಳ್ಕೊಳ್ಳಿಲ್ಲ ಅವರು. ಸೊ ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಹಾ. ಒಂದು ಸರಿ ಡಯಾಲಿಸಿಸ್ ಆಗಿಲ್ಲ ಅಂದ್ರೆ ಓಕೆ. ವಾರಕ್ಕೆ ಯೂಶಲಿ 12 ಗಂಟೆ ಡಯಾಲಿಸಿಸ್ ಮಾಡಬೇಕು. ಒಂದು ವಾರಕ್ಕೆ 12 ಗಂಟೆ. Okay. ಸೊ ಅದನ್ನ ಯೂಶಲಿ ವಾರಕ್ಕೆ 3 ಸಲ ಅಂತ ಹೇಳ್ತೀವಿ ನಾವು. ಸೋಮವಾರ, ಬುಧವಾರ, ಶುಕ್ರವಾರ ಅಥವಾ ಮಂಗಳವಾರ, ಗುರುವಾರ, ಶನಿವಾರ ಹಂಗೆ ಮಾಡ್ಕೊಂತಾರೆ. ಸೊ ಅದನ್ನ ನೀವು ಕಡಿಮೆ ಮಾಡ್ಕೊಂಡ್ರೆ ಅಂತಂದ್ರೆ ವೇಸ್ಟ್ ಫುಲ್ ತೆಗಿಯಲ್ಲ ಬಾಡಿ. ಕಿಡ್ನಿ ನೀವು ಡಯಾಲಿಸಿಸ್ ಅಂದ್ರೆ ಏನು ಹೇಳಿದಂಗೆ ಕಿಡ್ನಿ ಮಾಡೋ ಕೆಲಸನ ಮಿಷಿನ್ ಮಾಡುತ್ತೆ. ಸೊ ಕಿಡ್ನಿ ಏನ್ ಕೆಲಸ ಮಾಡುತ್ತೆ, ಕಸ ತೆಗೆಯುತ್ತೆ. ಡಯಾಲಿಸಿಸ್ ಕಸ ತೆಗೆಯುತ್ತೆ, ಮಿಷಿನ್ ಮೂಲಕ, ಫಿಲ್ಟರ್ ಮೂಲಕ ತೆಗಿತೀವಿ ನಾವು. ಆರ್ಟಿಫಿಷಿಯಲ್ ಕಿಡ್ನಿ ಅಂತೀವಿ. ಸೊ ನೀವು ಗಲೀಜ್ ತೆಗಿಲಿಲ್ಲ ಅಂದ್ರೆ ಏನಾಗುತ್ತೆ, ಬಾಡಿಲಿ ಗಲೀಜ್ ತುಂಬ್ಕೊಂತಾನೆ ಇರುತ್ತೆ. ಬಾಡಿ ಗಲೀಜ್ ತುಂಬ್ಕೊಂತಿದ್ರೆ ಏನಾಗುತ್ತೆ, ಹಾರ್ಟ್ ಮೇಲೆ ಎಫೆಕ್ಟ್ ಬರುತ್ತೆ, ಲಂಗ್ಸ್ ಮೇಲೆ ಎಫೆಕ್ಟ್ ಬರುತ್ತೆ. ಸೊ ಹಾರ್ಟ್ ಫೇಲ್ಯೂರ್ ಆಗುತ್ತೆ, ಬ್ರೈನ್ ಫೇಲ್ಯೂರ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಹಾರ್ಟ್ ಫೇಲ್ಯೂರ್ ಇಂದ ಮನುಷ್ಯ ಸಾಯ್ತಾನೆ ಇತ್ತು. ಕಿಡ್ನಿ ಡಯಾಲಿಸಿಸ್ ಇಂದ ಸಾಯಲ್ಲ ಯಾರು. ಡಯಾಲಿಸಿಸ್ ಏನ್ ಕೆಲಸ ಮಾಡ್ತಿದ್ರೆ ಕಿಡ್ನಿ ಕೆಲಸನ. ಸೊ ನೀವು ಡಯಾಲಿಸಿಸ್ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲಿಗೆ ಎಫೆಕ್ಟ್ ಆಗುತ್ತೆ, ಬೇರೆ ಎಫೆಕ್ಟ್ ಆಗುತ್ತೆ. ಸೊ ಅದಲ್ಲಿ ಹಾರ್ಟ್ ಫೇಲ್ಯೂರ್ ಒಂದು ಕಾಮನ್. ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಾರ್ಟ್ ಫೇಲ್ಯೂರ್ ಆಗುತ್ತೆ, ಅದರಿಂದ ಸಾಯ್ತಾರೆ ಮನುಷ್ಯ. ಗೊತ್ತಾಯ್ತಲ್ಲ. ಸೊ ನೀವು ಡಯಾಲಿಸಿಸ್ ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ಮೋಸ್ಟ್ ಕಾಮನ್ ಬೇರೆ ಅಂಗಗಳು ಫೇಲ್ಯೂರ್ ಆಗಿ ಸಾಯೋದು ಕಾರಣ. ಸರ್ ಹಂಗಾದ್ರೆ ಈ ಡಯಾಲಿಸಿಸ್ ಇದೊಂದು ಪ್ರೋಸೆಸ್ ಹೇಗಿರುತ್ತೆ ಸರ್? ಪ್ರೋಸೆಸ್ ಅಂದ್ರೆ ಇವಾಗ ವಾರಕ್ಕೆ 3 ಸಲ ಹೋಗ್ಬೇಕು, 4 ಗಂಟೆ. ಈಗ ಎಲ್ಲ ಕಡೆನೂ ಸೆಂಟರ್ಸ್ ಇದೆ. ಸೊ ಒಂದು ಅರ್ಧ ಗಂಟೆ ಪ್ರಯಾಣ ಮಾಡಬೇಕು. ಅಲ್ಲಿ ಹೋಗಿ ಮಿಷಿನ್ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ಬೆಡ್ ಮೇಲೆ ಮಲ್ಕೋಬೇಕು. ಸಿಸ್ಟರ್ ಮಿಷಿನ್ ಕನೆಕ್ಟ್ ಮಾಡ್ತಾರೆ, ಒಂದು ಟ್ಯೂಬ್ ಹಾಕಿ, ಟ್ಯೂಬ್ ಅಥವಾ ಒಂದು ಸೂಜಿ ಹಾಕಿ ಮಿಷಿನ್ 4 ಗಂಟೆ ಕ್ಲೀನ್ ಮಾಡುತ್ತೆ. ಆ ಟೈಮಲ್ಲಿ ನೀವು ಬೇಕಾ ಫೋನಲ್ಲಿ ಮಾತಾಡ್ಕೊಳ್ಳಿ, ಅಥವಾ ಮೊಬೈಲ್ ನೋಡ್ಕೊಳ್ಳಿ, ಅಥವಾ ಟಿವಿ ನೋಡ್ಕೊಳ್ಳಿ, ಏನ್ ಬೇಕೋ ಮಾಡ್ಬೋದು. ಆ ಟೈಮಲ್ಲಿ 4 ಗಂಟೆ ಆದ್ಮೇಲೆ ಸಿಸ್ಟರ್ ನೀಡಲ್ ತೆಗಿತಾರೆ, ನೀವು ಮನೆಗೆ ಹೋಗ್ಬೋದು. ಆಮೇಲೆ ಮತ್ತೆ 2 ದಿವಸ ಬಿಟ್ಟು ಮತ್ತೆ ಬರಬೇಕು. ಸೊ ಆ ತರ ಒಂದು ಪ್ರಕ್ರಿಯೆ ಲೈಫ್ ಲಾಂಗ್ ನಡೆಯುತ್ತೆ. ಅಂದ್ರೆ ಭಯ ಪಡ್ಕೊಳ್ಳೋ ಅಂತದೇನಿಲ್ಲ. ಡಯಾಲಿಸಿಸ್ ಅಂದ್ರೆ ನಮ್ ಜನಕ್ಕೆ ಏನಾಗ್ಬಿಡುತ್ತೆ ಅಂದ್ರೆ ಒಂಥರ ಭಯ, ಆಸ್ಪತ್ರೆ ಹತ್ರ ಬರಕ್ಕೆ ಭಯ ಅವರಿಗೆ. ಭಯಕ್ಕೆ ಕಾರಣ ಒಂದ್ 3-4 ನನಗೆ ಗೊತ್ತಿರಂಗೆ, ನಾನು ಈಗ ಆಲ್ಮೋಸ್ಟ್ ಒಂದು 25 ವರ್ಷದ ಮೇಲೆ ನಾನು ನೋಡಿದ್ನಲ್ಲ. ಭಯಕ್ಕೆ ಕಾರಣ ಒಂದು, ಇನ್ಫಾರ್ಮೇಶನ್ ಸರಿ ಗೊತ್ತಿರಲ್ಲ ಅವ್ರಿಗೆ. ಯಾರಿಗೇ ಆಗ್ಲಿ, ನೀವು ಹೊಸ ಜಾಗಕ್ಕೆ ಹೋದ್ರು ನಾಳೆ ಅಲ್ಲಿ ಒಂದು ಭಯ ಇರುತ್ತೆ. ಹೆಂಗಿರ್ತಾರೋ ಜನ, ಹೆಂಗ್ ವೆದರ್ ಹೆಂಗಿರುತ್ತೋ, ಯಾವ ತರ ಟ್ರಾಫಿಕ್ ಇರುತ್ತೋ, ಯಾವ ತರ ಆಟೋ ಡ್ರೈವರ್ ಸಿಗ್ತಾರೋ ನಮ್ಗೆ, ಎಲ್ಲ ಇರುತ್ತೆ. ಅದೇ ತರ ಒಂದು ಜನಕ್ಕೆ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಎರಡನೇದು ಏನಕ್ಕಂದ್ರೆ, ಮುಂಚೆ ಎಲ್ಲ ಡಯಾಲಿಸಿಸ್ ಏನಾಗ್ತಿತ್ತು ಅಂದ್ರೆ ಅಷ್ಟು ಈಸಿ ಆಕ್ಸೆಸಿಬಲ್ ಇರಲಿಲ್ಲ, ಕಾಸ್ಟ್ಲಿ ಇತ್ತು, ತುಂಬಾ ಕಾಸ್ಟ್ಲಿ ಇತ್ತು. ಸೊ ಜನರು ಹೆದರ್ಕೊಂಡು ಆ ಒಂದು ಕಾಸ್ಟ್ಲಿ ಅಂದ್ಬಿಟ್ಟು ಜನ ಯಾವಾಗ ದುಡ್ಡು ಅಫೋರ್ಡ್ ಮಾಡೋಕ್ಕಾಗಲ್ಲೋ ಅವ್ರಿಗೆ ಅದು ಹೆದರಿಕೆ ಬಂದ್ಬಿಡುತ್ತೆ. ದುಡ್ಡು ಯಾವಾಗ ಅಫೋರ್ಡ್ ಬರಲ್ಲ ಒಂಥರ ಹೆದರಿಕೆ ಗೊತ್ತು ಅವ್ರಿಗೆ, ನಾನು ಅಫೋರ್ಡ್ ಮಾಡೋಕ್ಕಾಗಲ್ಲ, ನಂಗೆ ಡಯಾಲಿಸಿಸ್ ಸರಿ ಮಾಡ್ಕೋಕ್ಕಾಗಲ್ಲ, ಸೊ ಡಯಾಲಿಸಿಸ್ ಸರಿ ಮಾಡಿಲ್ಲ ನಾನು ಜಾಸ್ತಿ ಉಳ್ಕೊಳ್ಳಲ್ಲ ಅಂತ ಆ ಒಂದು ಹೆದರಿಕೆ. ಅದನ್ನ ಒಂದು ನಿಮಗೆ ಒಂದು ಹೇಳಿದ್ರೆ ನೀವೇನೋ ಅರ್ಥ ಮಾಡ್ಕೊಂತಾನೆ, ಇನ್ನೊಬ್ರಿಗೆ ಹೇಳಿದ್ರೆ ಇನ್ನೊಂದೇನೋ ಅರ್ಥ ಮಾಡ್ಕೊಂತಾರೆ. ಅದು ಫೇಮಸ್ ನೋಡಿರ್ಬೇಕಲ್ಲ ಎಕ್ಸ್ಪೆರಿಮೆಂಟ್. ಒಂದು 10 ಜನ ನಿಲ್ಸ್ಬಿಟ್ಟು ಕಿವಿಲಿ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ, ಅದು ಇನ್ನೊಬ್ಬನ 10ನೇ ಒಂದು ಸೇರಿಸೋದು ಕಂಪ್ಲೀಟ್ ಬೇರೆ ಇನ್ಫಾರ್ಮೇಶನ್ ಆಗಿರುತ್ತೆ. ಅದೇ ತರ ಇದು, ಇವ್ರೇನೋ ಹೇಳಿರ್ತಾರೆ, ಅವ್ರು ಬೇರೆ ಏನೋ ಅರ್ಥ ಮಾಡ್ಕೊಂತಾರೆ. ಸೊ ಮಿಸ್ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ನಾವು. ಸೊ ಮಿಸ್ಇನ್ಫಾರ್ಮೇಶನ್, ಲ್ಯಾಕ್ ಆಫ್ ಇನ್ಫಾರ್ಮೇಶನ್, ಕಾಸ್ಟ್ಲಿ ಇರೋದ್ರಿಂದ ಜನ ಹೆದರ್ಕೊಂತಾರೆ ಅಷ್ಟೇ. ಅದೊಂದು ಅವ್ರು ಹೇಳ್ಕೊಳಕ್ ಇಷ್ಟಪಡಲ್ಲ, ನನ್ನ ಹತ್ರ ದುಡ್ಡಿಲ್ಲ ಡಯಾಲಿಸಿಸ್ ಮಾಡಿ. ಬಟ್ ಆ ಒಂದು ದುಡ್ಡಿಲ್ಲ, ಅದರಿಂದ ನಂಗೆ ಡಯಾಲಿಸಿಸ್ ಆಗ್ತಿಲ್ಲ, ಅದನ್ನ ಅವರು ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಇವಾಗ ಹೇಳ್ತಾರಲ್ಲ, ಕೈಗೆ ಸಿಗ್ದಿರೋದು ಹಣ್ಣು ಅದು ಹುಳಿ ಅಂತ ಹೇಳ್ತಾರೆ. ಹಂಗೆ ಅವರು ಅಷ್ಟೇ, ಕೈಗೆ ಸಿಗ್ದಿರೋ ಏನೋ ಬೇರೆ ರೀತಿ ಏನೋ ಒಂದು ಹಬ್ಬಿಸ್ತಾರೆ. ಸೊ ಆ ದುಡ್ಡಿನಿಂದ ದೇವರಿಗೆ, ಜನರಿಗೆ ಒಂದು ಹೆದರಿಕೆ ಬಂದ್ಬಿಟ್ಟಿದೆ, ಕಾಸ್ಟ್ಲಿ ಇದು ಹಂಗೆ ಹಿಂಗೆ ಅಂತ. ನಿಜಾನೇ, ಅದು ಕರೆಕ್ಟೇ. ಬಟ್ ಅದು ಈಗ ಸರ್ಕಾರ ಸಾಕಷ್ಟು ಹೆಲ್ಪ್ ಮಾಡಿದೆ. ಎಷ್ಟೋ ಕಡೆ ಇವಾಗ ಫ್ರೀ ಡಯಾಲಿಸಿಸ್ ಕೊಡ್ತಾರೆ, ಅಥವಾ ಕಡಿಮೆ ಬೆಲೆ ಡಯಾಲಿಸಿಸ್ ಕೊಡ್ತಾರೆ. ಈಗ ನ್ಯಾಷನಲ್ ಲೆವೆಲಲ್ಲಿ ಡಯಾಲಿಸಿಸ್ ಪ್ರೋಗ್ರಾಮೇ ಒಂದು ಇನ್ಕ್ಲೂಡೆಡ್ ದರ್ ನ್ಯಾಷನಲ್ ಪ್ರೋಗ್ರಾಮ್. ಸೊ ಸಾಕಷ್ಟು ಫಂಡ್ಸ್ ಎಲ್ಲ ಬರ್ತಾ ಇದೆ ಎಷ್ಟೋ ಕಡೆ. ಇವಾಗ ಎಲ್ಲ ಕಡೆನೂ, ಎಲ್ಲ ಇವಾಗ ಬೆಂಗಳೂರಲ್ಲಿ ಅಷ್ಟೇ ಒಂದೊಂದು ಏನಂತಾರೆ, ಅದು ವಾರ್ಡಲ್ಲೂ ಡಯಾಲಿಸಿಸ್ ಸೆಂಟರ್ ಇದೆ. ಸೊ ಗೌರ್ಮೆಂಟ್ ಕೊಡ್ತಾರೆ, ಹೋಗಿ ಡಯಾಲಿಸಿಸ್ ಮಾಡಿಸ್ಕೊಂಡ್ರೆ ಆ ಒಂದು ದುಡ್ಡಿಂದ ಒಂದು ಬಂದಿರೋ ಏನಂತ ಅಪನಂಬಿಕೆನೋ, ಒಂದು ಮೂಢನಂಬಿಕೆನೋ, ಅಥವಾ ಒಂದು ಹೆದರಿಕೆ, ಅದು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಸೊ ಪೇನು ಅದು
ಈ ಪೇನ್ ಅನ್ನೋದಿದೆಲ್ಲ ಇನ್ನೊಂದು ಏನಾಗುತ್ತೆ ಅಂದ್ರೆ ಒಂದ್ ಮೂರ್ ಕಾರಣ. ಈ ಕೆಲವರು ಜನರು ಇರ್ತಾರಲ್ಲ, ಡಯಾಲಿಸಿಸ್ ಪೋಸ್ಟ್ಪೋನ್ ಮಾಡ್ಕೊಳ್ಳಲ್ಲ ಅವ್ರು ಹೆದರಿಕೆಯಿಂದ. ಅಗೇನ್ ದುಡ್ಡಿಂದನೋ ಅಥವಾ ಸರಿಗೆ ಇನ್ಫಾರ್ಮೇಶನ್ ಇಲ್ಲ ಡಾಕ್ಟರ್ ಸರಿ ಹೇಳಿಲ್ವೋ, ಅವ್ರೇನ್ ಮಾಡ್ತಾರೆ, ಡಯಾಲಿಸಿಸ್ ಅವಾಯ್ಡ್ ಮಾಡ್ತಾರೆ. ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಹೋದಾಗ ಅವರು ಬಾಡಿ ತುಂಬಾ ವೀಕ್ ಆಗ್ಬಿಟ್ಟಿರುತ್ತೆ. ಹ್ಮ್. ಕಿಡ್ನಿ ಯಾವಾಗ ವರ್ಕ್ ಆಗಲ್ವೋ, ಎರಡು ಪ್ರಾಬ್ಲಮ್. ಒಂದು ಎಮರ್ಜೆನ್ಸಿ ಸಿಚುವೇಶನ್ ಕೊಡುತ್ತೆ. ಒಂದು ಸತಿ ಸಡನ್ ಆಗಿ ಹಾರ್ಟ್ ನಿಂತೋಗುತ್ತೆ, ಸಡನ್ ಆಗಿ ಉಪ್ಸ ಬಂದ್ಬಿಟ್ಟು ಉಸಿರು ನಿಂತೋಗುತ್ತೆ, ಸಡನ್ ಆಗಿ ಫಿಟ್ಸ್ ಬರ್ಬೋದು. ಅದೆಲ್ಲ ಒಂಥರ. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಕೆಲವ್ರಿಗೆ ಇವೆಲ್ಲ ಏನೂ ಆಗಲ್ಲ, ಬಟ್ ಬಾಡಿ ವೀಕ್ ಆಗ್ತಾ ಏನಾಗ್ಬಿಡುತ್ತೆ, ಎಲ್ಲ ಅಂಗಗಳು ಫೇಲ್ಯೂರ್ ಆಗುತ್ತೆ. ಬಟ್ ಎಷ್ಟು ಹೆಂಗ್ ಫೇಲ್ಯೂರ್ ಆಗ್ಬಿಡುತ್ತೆ ಅಂದ್ರೆ ಅವ್ರ ಮನುಷ್ಯ ಒಂದು ಬೆಡ್ ಒಳ್ಳೆ ಹಾಸಿಗೆ ಮೇಲೆ ಒಂದು ಏನಂತಾರೆ ಅದು ವುಡನ್ ಲಾಗ್ ತರ ಆಗ್ತಾನೆ, ಮಲ್ಕೊಂಡಿರ್ತಾನೆ ಅಷ್ಟೊತ್ತು, ಅವ್ನ ಶಕ್ತಿನೇ ಇರಲ್ಲ ಅವ್ನಿಗೆ. ಯಾಕಂದ್ರೆ ಕಿಡ್ನಿ ಕೆಲಸ ಮಾಡ್ತಿಲ್ಲ, ಕೊಳೆ ಮೈಯಲ್ಲಿ ತುಂಬಿಕೊಂಡಿದೆ ಅದು. ಸೊ ಬಾಡಿ ಮಸಲ್ಸ್ ಎಲ್ಲ ಸಣ್ಣಗಾಗ್ಬಿಡುತ್ತೆ, ಬೋನ್ ಎಲ್ಲ ವೀಕ್ ಆಗ್ಬಿಡುತ್ತೆ, ಎಲ್ಲ ಹಾರ್ಟ್ ಸರಿ ಕೆಲಸ ಮಾಡಲ್ಲ, ಬ್ರೈನ್ ಸರಿ ಕೆಲಸ ಮಾಡಲ್ಲ. ಅಂತ ಅವ್ರಿಗೆ ನೀವು ಹೋಗ್ಬಿಟ್ಟು ಡಯಾಲಿಸಿಸ್ ಕನೆಕ್ಟ್ ಮಾಡಿದ್ರೆ ಅದು ನ್ಯಾಚುರಲಿ ವರ್ಕ್ ಆಗಲ್ಲ. ಯಾಕಂದ್ರೆ ಬಾಡಿ ಫುಲ್ ವೀಕ್ ಆಗ್ಬಿಟ್ಟಿದೆ ಅಲ್ಲ. ಅದನ್ನ ಇವ್ರೇನ್ ಹೇಳ್ತಾರೆ ಅಂದ್ರೆ, ಅವಾಗ ಡಯಾಲಿಸಿಸ್ ಮಾಡೋಕೆ ಹೋದಾಗ ಏನೋ ಪ್ರಾಬ್ಲಮ್ ಆಗುತ್ತೆ, ನೋವು ಆಗುತ್ತೋ ಇಲ್ಲ ಸರಿ ಸೂಟ್ ಆಗಲ್ಲ, ಅವ್ರಿಗೆ ವಾಮಿಟಿಂಗ್ಸ್ ಆಗುತ್ತೆ. ಅವಾಗ ಅವ್ರು ಏನ್ ಹೇಳ್ತಾರೆ, ಡಯಾಲಿಸಿಸ್ ಅಂತ ನಮ್ಗಾಯ್ತು. ಡಯಾಲಿಸಿಸ್ ಇಂದ ಇಲ್ಲ, ಆಗಿಲ್ಲ. ಜನ ತಪ್ಪು ತಿಳ್ಕೊಂಡಿರೋದೇ ಈ ವಿಚಾರದಲ್ಲಿ. ಯಾಕಂದ್ರೆ ಡಯಾಲಿಸಿಸ್ ತುಂಬಾ ಲೇಟ್ ಮಾಡ್ಕೊಂತಾರೆ. ಅಷ್ಟೊತ್ತಿಗೆ ನಿಮ್ ಬಾಡಿ ಏನಾಗ್ಬಿಟ್ಟಿರುತ್ತೆ, ಇವಾಗ ಒಂದು ಗಿಡಕ್ಕೆ ನೀರು ನೀವು ಕರೆಕ್ಟ್ ಟೈಮ್ ಹಾಕಿದ್ರೆ ಆಗುತ್ತೆ, ಲಾಸ್ಟ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದು ಒಣಗೋಗಿರುತ್ತೆ. ಹಂಗೆ ನೀವು ಡಯಾಲಿಸಿಸ್ ಲಾಸ್ಟ್ ಅಲ್ಲಿ ಮಾಡಕ್ ಹೋದ್ರೆ ಮೈಯೆಲ್ಲ ಒಣಗೋಗಿರೋ ಮೈ, ಅದಕ್ಕೆ ನೀವು ಏನ್ ಮಾಡಕ್ ಹೋದ್ರು ಅದು ಸೂಟ್ ಆಗಲ್ಕಂದ್ರೆ ಅದು ಬಾಡಿ ತಡ್ಕೊಳಲ್ಲ, ಅದು ಗಿವ್ ಅಪ್ ಆಗ್ಬಿಡುತ್ತೆ. ಸೊ ಅಂತವ್ರು ಏನ್ ಬಂದು ಹೇಳ್ತಾರೆ, ಡಯಾಲಿಸಿಸ್ ಇಂದ ತುಂಬಾ ತೊಂದರೆ ಆಯ್ತು ಅಂತ ಹೇಳ್ತಾರೆ. ಬಟ್ ಡಯಾಲಿಸಿಸ್ ತೊಂದರೆ ಆಗಿಲ್ಲ, ನೀವು ಲೇಟ್ ಮಾಡಿದ್ರಿ, ದಟ್ ಇಸ್ ದ ರೀಸನ್. ಸೊ ಈ 4-5 ಕಾರಣಗಳು ನಾನು ನೋಡಿದೀನಿ ಜನ ಹೆದರ್ಕೊಳ್ಳೋಕೆ. ಇನ್ಫಾರ್ಮೇಶನ್ ಸರಿ ಇಲ್ಲ, ಮಿಸ್ಇನ್ಫಾರ್ಮೇಶನ್, ದುಡ್ಡು ಕಾಸ್ಟ್ಲಿ, ಅಥವಾ ಈ ತರ ಹೆದರ್ಕೊಂಡು ಅವಾಯ್ಡ್ ಮಾಡ್ತಾರೆ. ಹೆದರ್ಕೊಂಡು ಲಾಸ್ಟ್ ಅಲ್ಲಿ ಮಾಡಕ್ ಹೋದ್ರೆ ಡೆಫಿನೆಟ್ ಆಗಿ ಆಗ ಸರಿಯಾಗ ಇಟ್ ಡಸಂಟ್ ವರ್ಕ್ ಔಟ್. ಓಕೆ, ಈಗ ಸ್ವಲ್ಪ ದಿನ ಡಯಾಲಿಸಿಸ್ ತಗೊಂಡು ಆಮೇಲೆ ಅದನ್ನ ಹಾಗೆ ಬಿಟ್ರೆ ಅದರಿಂದ ಏನಾಗುತ್ತೆ? ಸೇಮ್ ಮತ್ತೆ ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ, ಮತ್ತೆ ಅದು ನಿಮ್ಮ ಅದೃಷ್ಟ ಆಗೇನೆ. ಕೆಲವರಿಗೆ ಸಡನ್ ಆಗಿ ನಾವು ನೋಡಿದೀವಿ, ಕೆಲವರು ಒಂದ್ ವಾರ ನಿಲ್ಸಿದ ಡಯಾಲಿಸಿಸ್ ಸಡನ್ ಆಗಿ ಬೇರೆ ಏನು ಎಮರ್ಜೆನ್ಸಿ ಬಂದ್ಬಿಡುತ್ತೆ, ಹಾರ್ಟ್ ನಿಂತೋಗುತ್ತೆ, ಪೊಟ್ಯಾಷಿಯಂ ಜಾಸ್ತಿ ಆಗಿ ಉಸಿರು ನಿಂತೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಕೆಲವರು ಇನ್ನೋರ್ಗೆ ಏನಾಗುತ್ತೆ, ಇದು ಪ್ರಾಬ್ಲಮ್, ಬಾಡಿ ವೀಕ್ ಆಗ್ತಾ ಹೋಗುತ್ತೆ, ಏನು ಕೆಲಸನೂ ಮಾಡೋಕ್ಕಾಗಲ್ಲ, ಮನೇಲಿ ಕೂತಿರ್ತಾರೆ, ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಜೀವನ. ಅಂತವ್ರಿಗೂ ಡಯಾಲಿಸಿಸ್ ಮತ್ತೆ ಮಾಡಕ್ ಹೋದ್ರೆ ಅವಾಗ ಬಾಡಿ ತಡ್ಕೊಳ್ಳಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.